ಬೆಳತಂಗಡಿಯಲ್ಲಿಂದು ಮಹಿಳಾ ಮಹಾ ಸಮ್ಮೇಳನ ನಡೆಯುತ್ತೆ. ಈಗಾಗಲೇ ಕೌಂಟ್ಡೌನ್ ಶುರುವಾಗಿದೆ. 10:30ಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಹೆಣಹೂತ ಪ್ರಕರಣವನ್ನ ಮತ್ತಷ್ಟು ಸಕ್ರಿಯಗೊಳಿಸೋದಕ್ಕೆ ಒತ್ತಾಯಗಳು ಕೇಳಿ ಬಂದಿದ್ದಾವೆ. ಬೆಳತಂಗಡಿಯಲ್ಲಿಂದು ಮಹಿಳಾ ಸಮಾವೇಶ ನಡೀತಾ ಇದೆ. ಹೆಣಹೂತ ಪ್ರಕರಣವನ್ನ ಮತ್ತಷ್ಟು ಸಕ್ರಿಯಗೊಳಿಸೋದಕ್ಕೆ ಒತ್ತಾಯ. ರಾಜ್ಯದ ಮೂಲೆ ಮೂಲೆಗಳಿಂದ ಮಹಿಳೆಯರು ಬಂದು ಸೇರಿದ್ದಾರೆ ಬೆಳತಂಗಡಿಗೆ. ಸೌಜನ್ಯ ಪರ ಹೋರಾಟಗಾರರ ನೇತೃತ್ವದಲ್ಲಿ ಮಹಿಳಾ ಸಮಾವೇಶ. ಭಾರಿ ಜನ ಸೇರಿಕೊಂಡು ಸೌಜನ್ಯ ಪರ ಘೋಷಣೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ಲೆಕಾರ್ಡ್ ಪ್ರದರ್ಶನಕ್ಕೆ ಸಕಲ ತಯಾರಿ ನಡೆದಿದೆ. ಕೊಂದವರಾರು ಉತ್ತರ ಕೊಡಿ ಎಂದು ಮಹಿಳೆಯರ ಪ್ರಶ್ನೆ. ಕೊಂದವರು ಯಾರು? ಸೌಜನ್ಯಾಳನ್ನ ಕೊಂದು ತಿಂದವರು ಯಾರು? ತಿಂದು ತೇಗಿದವರು ಯಾರು? ಹಾಳು ಮಾಡಿ ವಿಕೃತವಾಗಿ ಸುಕ್ಕಿಸಿ ಜೊಲ್ಲನ್ನ ಒರೆಸಿ ಎದ್ದು ಹೋದವರು ಯಾರು? ಉತ್ತರ ಕೊಡಬೇಕು. ಬೆಳತಂಗಡಿಯಲ್ಲಿಂದು ಮಹಿಳಾ ಮಹಾ ಸಮ್ಮೇಳನ. ರಾಜ್ಯದ ಸಮಾನ ಮನಸ್ಕ ಸಂಘಟನೆಗಳಿಗೆ ಆಹ್ವಾನ ಇತ್ತು. ಇವತ್ತಿನ ದಿನ ಬೆಳತಂಗಡಿಯಲ್ಲಿ ಈ ಸಮಾವೇಶ ಮಾಡಬೇಕು ಅಂತ ಹೇಳಿ ಅಂದುಕೊಂಡಂತೆ ಈ ಕಾರ್ಯಕ್ರಮ ಆದರೆ ಈ ಕಾರ್ಯಕ್ರಮದಲ್ಲಿ ಸೌಜನ್ಯಾಳ ಕುಟುಂಬದವರು ಬರ್ತಾರೆ. ಸೌಜನ್ಯಾಳ ತಾಯಿ ಬರ್ತಾರೆ, ಸೌಜನ್ಯಾಳ ಚಿಕ್ಕಮ್ಮ, ಹೀಗೆ ಕುಟುಂಬಸ್ಥರು ಕೂಡ ಅಲ್ಲಿ ಬರ್ತಾರೆ. ನನ್ನ ಮಗಳನ್ನ ಕೊಂದು ಹಾಕಿದ್ರು, ಕೊಲೆಗಾರರು ಯಾರು ಅನ್ನೋದನ್ನ ಖಚಿತಪಡಿಸೋದಕ್ಕೆ ನಮ್ಮ ಈ ದೇಶದ ಅಥವಾ ನಮ್ಮ ಈ ರಾಜ್ಯದ ಯಾವುದೇ ಪಕ್ಷಕ್ಕೂ ಸಾಧ್ಯ ಆಗಲಿಲ್ಲ. ಆಕೆಯನ್ನ ಕೊಂದ ನಂತರ ಆಕೆಯ ಆ ಕೊಲೆ ಪ್ರಕರಣದಲ್ಲಿ ಸಂಗ್ರಹವಾಗಿದ್ದ ಸಾಕ್ಷಿಗಳು ಕತೆ ಹೇಳ್ತಾ ಇತ್ತು. ಆಕೆಯ ಗುಪ್ತ ಭಾಗಗಳಿಗೆ ಕೆಜಿಗಟ್ಟಲೆ ಮಣ್ಣನ್ನು ತುಂಬಿಸಲಾಗಿತ್ತು. ನೋಡಿ, ಆ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿತ್ತು ತನಿಖಾಧಿಕಾರಿಗಳು. ಆ ಸಾಕ್ಷಿಗಳು ಈ ಪ್ರಕರಣದ ಕಥೆಯನ್ನ ಬಿಡಿಸಿ ಹೇಳ್ತಾ ಇತ್ತು. ಕಾರಣ, ಆ ಹೆಣ್ಣು ಮಗಳ ಆ ಸಣ್ಣ ದೇಹದ ಮೇಲೆ ಕಾಮುಕರು ಅಟ್ಟಹಾಸ ಮೆರೆದಿದ್ರು. ಆ ಹೆಣ್ಣಿನ ದೇಹದ ಮೇಲೆ ಕಾಮ ಹುಚ್ಚುತನದ ಪ್ರಯೋಗಗಳು ನಡೆದಿತ್ತು. ಕಾಮ ತಲೆಗೇರಿ ಆತನನ್ನ ಹುಚ್ಚನನ್ನಾಗಿಸಿ ಆ ಹೆಣ್ಣು ಮಗಳ ಚಿಕ್ಕ ಪುಟ್ಟ ದೇಹದ ಮೇಲೆ ರೌದ್ರ ನರ್ತನವನ್ನ ಮಾಡಿದ್ದ ಆತ. ವಿಕೃತವಾಗಿ ಸುಖಿಸಿದ್ದ ಆ ಹೆಣ್ಣು ಮಗಳನ್ನ ಬಿಡಿಸಿ ಹೇಳೋ ಪ್ರಯತ್ನ ಯಾಕೆ ಅಂದ್ರೆ ಆ ಪ್ರಕರಣದ ಗಂಭೀರತೆ ನಿಮಗೆ ಅರ್ಥ ಆಗಬೇಕಲ್ಲ. ಹೆಣ್ಣಿನ ಮೇಲಾದಂತಹ ರೇಪನ್ನ ವಿಜೃಂಭಣೆಯಿಂದ ನಾನು ವಿವರಿಸ್ತಾ ಇಲ್ಲ. ಆ ಹೆಣ್ಣಿಗಾದಂತಹ ಅನ್ಯಾಯ ಇನ್ನು ಯಾವ ತಾಯಿಯ ಮಕ್ಕಳಿಗೂ ಆಗಬಾರದು. ಎಂತಹ ಧೈರ್ಯ ವಿಕೃತರಿಗೆ! ಒಂದು ಹೆಣ್ಣು ಮಗಳನ್ನ ಸಂಜೆಯಾಗ್ತಾ ಇದ್ದ ಹಾಗೆ ಆಕೆಯನ್ನ ಅಲ್ಲಿಂದ ಅಪಹರಿಸಲಾಗುತ್ತೆ. ಆಕೆಯನ್ನ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಆಕೆಯ ಭುಜದಲ್ಲಿದ್ದಂತಹ ಬ್ಯಾಗುಗಳನ್ನು ಕೂಡ ಕೆಳಗಿಳದೆ ಆಕೆಯ ಮೇಲೆ ಎರಗಲಾಗುತ್ತೆ. ಆಕೆಯನ್ನ ಇಂಚಿಂಚಾಗಿ ತನ್ನ ಕಾಮತೃಷೆಗೆ ಒಳಪಡಿಸಲಾಗುತ್ತೆ. ಆಕೆಯ ಡೆಡ್ ಬಾಡಿ ಮರುದಿನ ಒಂದು ಸ್ಥಳದಲ್ಲಿ ಪ್ರತ್ಯಕ್ಷ ಆಗುತ್ತೆ. ಆ ದಿವಸ ತನಿಖಾಧಿಕಾರಿಗಳು ಅಥವಾ ಅಲ್ಲಿನ ಸ್ಥಳೀಯ ಪೊಲೀಸರು ಮಾಡಬೇಕಿದ್ದ ಕೆಲಸ ಏನು? ಸಾಕ್ಷಿಗಳ ಸಂಗ್ರಹ, ಹಸಿ ಸಾಕ್ಷಿಗಳ ಸಂಗ್ರಹ. ಹಸಿಯಾದಂತಹ ಸಾಕ್ಷಿಗಳಿತ್ತು. ಸಂಶಯ ಬಂದವರನ್ನ ವಿಚಾರಣೆ ನಡೆಸಬಹುದಾಗಿತ್ತು. ಆದರೆ ಆ ದಿನ ನಡೆದದ್ದು ಎಲ್ಲವೂ ಕೂಡ ಅತ್ಯಂತ ದುರ್ಬಲ ವಿಚಾರಣೆಗಳು ಅನ್ನೋ ಆರೋಪ. ಸೊ ಅದಕ್ಕೊಂದು ನ್ಯಾಯ ಬೇಕಲ್ಲ. ರಾಜ್ಯದಲ್ಲಿ ಇನ್ನು ಮುಂದೆ ಈ ತರಹದ್ದೊಂದು ರೇಪ್ ಕೇಸ್ಗಳಾಗಬಾರದು. ಎಷ್ಟೆಷ್ಟು ರೇಪ್ ಕೇಸ್ಗಳಾಗಿದೆ ರಾಜ್ಯದಲ್ಲಿ. ದಾನಮ್ಮ ಎನ್ನುವಂಥ ಹೆಣ್ಣು ಮಗಳನ್ನ ಅತ್ಯಂತ ಪೈಶಾಚಿಕವಾಗಿ ಕೊಲ್ಲಲಾಯಿತು ನಮ್ಮ ಕರ್ನಾಟಕದಲ್ಲಿ. ಆ ಹೆಣ್ಣು ಮಗಳ ರೇಪ್ ಕೇಸ್ನ ನಂತರ ಇನ್ಯಾವ ರೇಪ್ ಕೇಸ್ಗಳು ಕೂಡ ಕರ್ನಾಟಕದಲ್ಲಿ ಆಗಬಾರದು ಅಂತ ಹೇಳಿ ಇಲ್ಲಿನ ಯಾವುದಾದ್ರೂ ಒಂದು ಸರ್ಕಾರ ನಿರ್ಧಾರ ಮಾಡ್ತಾ ಇಲ್ಲ. ಬಸ್ಸಿನ ಒಳಗೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಪೀಡನೆಗಳಾಗುತ್ತೆ. ಕೆಲಸ ಮಾಡುವಂತಹ ಮೇಸ್ತ್ರಿಗಳ ಮಕ್ಕಳನ್ನ ಬಿಸಿಲಲ್ವಾ ಅಂತ ಹೇಳಿ ನೆರಳಲ್ಲಿ ಮಲಗಿಸಿದಾಗ ಆ ಹೆಣ್ಣು ಮಗಳ ಮೇಲೆ ಮೃಗೀಯವಾಗಿ ಅತ್ಯಾಚಾರ ಮಾಡುವಂತಹ ಪ್ರಯತ್ನಗಳು ನಮ್ಮ ರಾಜ್ಯದಲ್ಲಿ ನಡೆದಿಲ್ವಾ? ಒಂದು ಕಾಲಿನ ಊನವನ್ನೇ ಕಳೆದುಕೊಂಡಿದ್ದ ಅಂಗವಿಕಲೆ ಹೆಣ್ಣು ಮಗಳನ್ನ ಬೀದರ್ನಲ್ಲಿ ಹಾಡ ಹಗಲು ಎಳ್ಕೊಂಡು ಹೋಗಿ ಆಕೆಯ ಅಂಗವೈಕಲ್ಯವಾದಂತಹ ಆ ಕಾಲನ್ನು ಕೂಡ ಪಕ್ಕಕ್ಕೆ ಸರಿಸಿ ಕಾಮುಕ ಆಕೆಯ ಮೇಲೆ ಅತ್ಯಾಚಾರ ನಡೆಸಿದಾಗಲೂ ಕೂಡ ನಮ್ಮ ಸರ್ಕಾರ ನಡುಗಲಿಲ್ಲ. ನಮ್ಮ ಸರ್ಕಾರ ನಡುಗೋದು ಯಾವಾಗ ಗೊತ್ತಾ? ಮುಡಾ ಹಗರಣದ ವಿಚಾರಣೆ ಬಂದಾಗ, ಮುಡಾ ಹಗರಣ ಸಿಎಂ ಸ್ಥಾನವನ್ನೇ ಅಲುಗಾಡಿಸಿದಾಗ ಆಗ ಅಲ್ಲಾಡುತ್ತೆ ನಮ್ಮ ಸರ್ಕಾರ. ಆದರೆ ಈ ರಾಜ್ಯದ ಹೆಣ್ಣು ಮಕ್ಕಳ ಸಂರಕ್ಷಣೆಗಾಗಿ ಸರ್ಕಾರ ತೆಗೆದುಕೊಂಡ ಯೋಚನೆ ಮತ್ತು ಯೋಜನೆಗಳೇನು? ಅತ್ಯಂತ ದುರ್ಬಲ. ನಿಜಕ್ಕೂ ಕೂಡ ಅತಿ ದುರಂತ ಇದು. ಅದೇನೇ ಇರಲಿ, ಸೌಜನ್ಯ ಪರ ಹೋರಾಟಗಾರರ ನೇತೃತ್ವದಲ್ಲಿ ಮಹಿಳಾ ಸಮಾವೇಶ ನಡೀತಾ ಇದೆ. ಭಾರಿ ಜನ ಸೇರಿ ಸೌಜನ್ಯ ಪರ ಘೋಷಣೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಪ್ಲೇಕಾರ್ಡ್ ಪ್ರದರ್ಶನಕ್ಕೂ ಕೂಡ ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ. ಕೊಂದವರು ಯಾರು? ಉತ್ತರ ಕೊಡಿ ಎಂದು ಮಹಿಳೆಯರ ಪ್ರಶ್ನೆ. ಸೌಜನ್ಯಾಳನ್ನ ಕೊಂದು ತಿಂದವರು ಯಾರು? ಎಂತೆಂತಹ ಪ್ರಕರಣವನ್ನ ಭೇದಿಸಿದ ನಿಮಗೆ ಸೌಜನ್ಯ ಕೇಸ್ ಯಾಕಿಷ್ಟೊಂದು ಕಷ್ಟ?
ಹಿಡೀರಿ ಅಪರಾಧಿಗಳನ್ನ ಒಳಗಾಕಿ ಹಂತಕರನ್ನ ಅನ್ನೋ ಘೋಷಣೆಗಳು ಕೂಡ ಇವತ್ತು ಮೊಳಗುವ ಸಾಧ್ಯತೆಗಳಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.